ಮಿತ್ರರೇ ನಮಸ್ಕಾರ. ಮಿತ್ರರೇ, ಲೋಕಸಭಾ ಅಧಿವೇಶನ ನಡೀತಾ ಇದೆ. ಸದ್ಯ ವಿಪಕ್ಷ ನಾಯಕನಾದಂತಹ ರಾಹುಲ್ ಗಾಂಧಿಗೆ ಸರಿಯಾದಂತಹ ಒಂದು ವಿಚಾರ ಸಿಗ್ತಾ ಇಲ್ಲ. ಆರಂಭದಲ್ಲಿ ಕಾಂಗ್ರೆಸ್ ಏನಂದುಕೊಂಡಿತ್ತು, ಅದಾನಿ ವಿಚಾರ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ, ನಮಗೆ ದೊಡ್ಡ ಮಟ್ಟದ ಮೈಲೇಜ್ ಕೊಡುತ್ತೆ ಅಂತ ಅಂದುಕೊಂಡಿದ್ರು. ಹೀಗಾಗಿ ಕಾಂಗ್ರೆಸ್ ಪಕ್ಷದವರು ಸತತ 7 ದಿನದ ಸಂಸತ್ ಕಲಾಪವನ್ನು ಬಲಿ ಪಡೆದ್ರು. ಕೇವಲ ಅದಾನಿ ವಿಚಾರವನ್ನ ಮಾತ್ರ ಚರ್ಚೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ರು. ಇದು ಮುಂದೇನಾಯ್ತು ಕೇಳಿದ್ರೆ INDIA ಕೂಟದಲ್ಲೇ ಬಿರುಕಿಗೆ ಕಾರಣವಾಯಿತು. ಮಮತಾ ಬ್ಯಾನರ್ಜಿ ಕಂಪ್ಲೀಟ್ ಆಗಿ ಅಸಹಕಾರವನ್ನು ಕೊಟ್ಟರು. ನಾನು ಯಾವ ಕಾರಣಕ್ಕೂ ಕೂಡ ಅದಾನಿ ವಿಚಾರ ಚರ್ಚೆಗೆ ನಮ್ಮ ಸಂಸದರು ಸಹಕಾರ ಕೊಡೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಒಂದು ಕ್ಲಿಯರ್ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡ್ರು. ಸಮಾಜವಾದಿ ಪಕ್ಷವೂ ಕೂಡ ಇದನ್ನೇ ಹೇಳೋದಕ್ಕೆ ಶುರು ಮಾಡಿತು. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಸಂಬಲ್ ದಂಗೆ ಆಗಿದೆ, ಇದು ಉತ್ತರ ಪ್ರದೇಶದ ವಿಚಾರದಲ್ಲಿ ನಮಗೆ ಹೆಚ್ಚು ಮೈಲೇಜ್ ಕೊಡುತ್ತೆ, ನಾವು ಯಾಕೆ ಅದಾನಿ ವಿಚಾರವನ್ನು ಇಟ್ಕೊಂಡು ಹೋಗೋಣ, ಅದಾನಿ ವಿಚಾರದಿಂದ ಯಾವುದೇ ರಾಜಕೀಯ ಲಾಭ ಆಗೋದಿಲ್ಲ ಅಂತ ಅಖಿಲೇಶ್ ಯಾದವ್ ಅನಿಸೋದಕ್ಕೆ ಶುರುವಾಯಿತು. ನಂತರ ರಾಹುಲ್ ಗಾಂಧಿ ಯೂ ಟರ್ನ್ ಹೊಡೆದ್ರು. ಇಲ್ಲ, ಅದಾನಿ ವಿಚಾರದಲ್ಲಿ ನನಗೆ INDIA ಕೂಟದಲ್ಲೇ ಬೆಂಬಲ ಸಿಗ್ತಾ ಇಲ್ಲ, ಹೀಗಾಗಿ ಹೊಸದೊಂದು ವಿಚಾರದ ಹುಡುಕಾಟಕ್ಕೆ ರಾಹುಲ್ ಗಾಂಧಿ ಹೊರಟರು. ಆಗ ಮಿತ್ರರೇ, ಸಮಾಜವಾದಿ ಪಕ್ಷದ ಬಳಿಯಲ್ಲಿ ಇತ್ತಲ್ಲ ಸಂಭಲ್ನ ವಿಚಾರ, ಅದನ್ನ ರಾಹುಲ್ ಗಾಂಧಿ ಹೈಜಾಕ್ ಮಾಡೋದಕ್ಕೆ ಹೋದ್ರು. ಡಿಸೆಂಬರ್ 4ನೇ ತಾರೀಕು ರಾಹುಲ್ ಗಾಂಧಿ ಇದ್ದಕ್ಕಿದ್ದಂತೆ, ಅಂದ್ರೆ ಲೋಕಸಭಾ ಅಧಿವೇಶನ ನಡೆಯುತ್ತಿರುವಂತಹ ಸಂದರ್ಭದಲ್ಲೇ ಉತ್ತರ ಪ್ರದೇಶಕ್ಕೆ ಹೊರಡ್ತಾರೆ. ಕೇವಲ ಅವರೊಬ್ಬರೇ ಹೊರಡೋದಿಲ್ಲ, ಪ್ರಿಯಾಂಕಾ ಗಾಂಧಿಯನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗಿರ್ತಾರೆ. ಒಂದು ದೊಡ್ಡ ಡ್ರಾಮಾ ಮಾಡೋದಕ್ಕೆ ಏನೆಲ್ಲ ಬೇಕೋ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡು ಅಲ್ಲಿಗೆ ಹೋಗಿರ್ತಾರೆ. ಅವ್ರಿಗೆ ಮೊದಲೇ ಗೊತ್ತಿತ್ತು, ಯೋಗಿ ಸರ್ಕಾರ ಉತ್ತರ ಪ್ರದೇಶಕ್ಕೆ ನಾನು ಹೋಗೋದಕ್ಕೆ ಬಿಡೋದಿಲ್ಲ, ನನ್ನನ್ನು ಮೊದಲೇ ತಡೆಯುತ್ತೆ, ಇದರಿಂದಾಗಿ ನನಗೆ ದೊಡ್ಡ ರಾಜಕೀಯ ಮೈಲೇಜ್ ಸಿಗುತ್ತೆ, ಭಾರತದ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಇದು ಚರ್ಚೆ ಆಗುತ್ತೆ. ಇದು ರಾಹುಲ್ ಗಾಂಧಿಗೆ ಗೊತ್ತಿತ್ತು. ಹೀಗಾಗಿ ಸಂಸತ್ ಅಧಿವೇಶನವನ್ನು ಬಿಟ್ಟು ಅವರು ಉತ್ತರ ಪ್ರದೇಶಕ್ಕೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ರು. ಆದ್ರೆ ಮಿತ್ರರೇ, ಅಂದುಕೊಂಡಂತೆ ಯೋಗಿ ಸರ್ಕಾರ ರಾಹುಲ್ ಗಾಂಧಿಯನ್ನ ತಡಿತು, ಎಂಟ್ರಿ ಕೊಟ್ಟಿಲ್ಲ. ಜೊತೆಗೆ ಸಮಾಜವಾದಿ ಪಕ್ಷದ ಅಸಮಾಧಾನಕ್ಕೂ ಕೂಡ ಕಾರಣ ಆಯಿತು. ಈಗ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿಯ ನಡುವೆ ಒಂದು ಮುಸುಕಿನ ಗುದ್ದಾಟ ಆರಂಭ ಆಗಿದೆ. ಮುಸ್ಲಿಂ ವೋಟ್ ಬ್ಯಾಂಕ್ ನ ನಿಜವಾದ ವಾರಸುದಾರರು ಯಾರು ಅನ್ನೋದ್ರ ಬಗ್ಗೆ ಈಗ ಇಬ್ಬರ ನಡುವೆ ಕೋಲ್ಡ್ ವಾರ್ ಆರಂಭ ಆಗಿದೆ. ಏನಿದು ವಿಚಾರ? ರಾಹುಲ್ ಗಾಂಧಿ ಯಾಕೋಸ್ಕರವಾಗಿ ಉತ್ತರ ಪ್ರದೇಶಕ್ಕೆ ಹೊರಟಿದ್ರು, ಅವರನ್ನು ಯಾಕೆ ಉತ್ತರ ಪ್ರದೇಶ ಸರ್ಕಾರ ತಡೀತು, ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ನಡುವೆ ಯಾಕೆ ಕೋಲ್ಡ್ ವಾರ್ ನಡೀತಾ ಇದೆ? ಮಿತ್ರರೇ, ಈ ಎಲ್ಲ ವಿಚಾರವಾಗಿ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿದಾವೆ, ಆ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನವೆಂಬರ್ 24ನೇ ತಾರೀಕು ಉತ್ತರ ಪ್ರದೇಶದ ಸಂಭಲ್ನಲ್ಲಿ ಒಂದು ದೊಡ್ಡದಾದಂತಹ ದಂಗೆ ನಡೆಯುತ್ತೆ. ಈ ಬಾಂಧವರೆಲ್ಲ ಸೇರ್ಕೊಂಡ್ಬಿಟ್ಟು ಕಲ್ಲೆಸಿತಾರೆ, ಪೊಲೀಸರ ಮೇಲೆ ಗುಂಡು ಹಾರಿಸ್ತಾರೆ. ಆ ಒಂದು ದುರ್ಘಟನೆಯಲ್ಲಿ 5 ಜನ ಸಾವಿಗೀಡಾಗ್ತಾರೆ. ಇದು ಇಡೀ ದೇಶದಲ್ಲಿ ಸದ್ದು ಮಾಡ್ತಾ ಇದೆ. ಈ ಘಟನೆಗೆ ಕಾರಣ ಏನು ಕೇಳಿದ್ರೆ, ಸಂಭಲ್ನಲ್ಲಿ ಶಾಹಿ ಜಾಮಾ ಮಸೀದಿ ಇದೆ. ಇದು ಮೊಘಲರ ಕಾಲದಲ್ಲಿ ನಿರ್ಮಾಣ ಆಗಿದ್ದು, ಆದ್ರೆ ಅದಕ್ಕೆ ಮೊದಲು ಒಂದು ಹರಿಹರೇಶ್ವರ ದೇವಸ್ಥಾನ ಅಲ್ಲಿರುತ್ತೆ. ಈ ವಿಚಾರವಾಗಿ ಬ್ರಿಟಿಷರ ಕಾಲದಿಂದಲೂ ಕೂಡ ವಿವಾದ ಇತ್ತು. ಆದ್ರೆ ಈಗ ವಿಷ್ಣು ಶಂಕರ್ ಜೈನ್ ಸಂಭಲ್ನ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸ್ತಾರೆ. ಅಲ್ಲಿ ಈ ಹಿಂದೆ ದೇವಸ್ಥಾನ ಇದ್ದಂತಹ ಕಾರಣದಿಂದಾಗಿ ಹಿಂದೂಗಳಿಗೂ ಕೂಡ ಮಸೀದಿಗೆ ಎಂಟ್ರಿ ಕೊಡಬೇಕು ಅಂತ. ಅದನ್ನ ಪರಿಶೀಲಿಸಿದಂತಹ ಜಿಲ್ಲಾ ನ್ಯಾಯಾಲಯ ಒಂದು ಸರ್ವೆಗೆ ಆರ್ಡರ್ ಮಾಡುತ್ತೆ. ನವೆಂಬರ್ 19ನೇ ತಾರೀಕು ಶಾಹಿ ಜಾಮಾ ಮಸೀದಿಗೆ ಸರ್ವೆ ಟೀಮ್ ಹೋಗಿರುತ್ತೆ, ಒಮ್ಮೆ ಸರ್ವೆಯನ್ನು ಕೂಡ ಮಾಡಿರುತ್ತೆ. ಆನಂತರ ನವೆಂಬರ್ 24ನೇ ತಾರೀಕು 2ನೇ ಬಾರಿ ಸರ್ವೆ ಮಾಡೋದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲೇ ಈ ಒಂದು ಗಲಭೆ ನಡೆದಿರುವಂತಹದ್ದು. ಅಲ್ಲಿ ಸೇರಿದಂತಹ ಸಾಕಷ್ಟು ಬಾಂಧವರು ಕಲ್ಗಳನ್ನು ಎಸೆದ್ರು, ಬಂದೂಕುಗಳಲ್ಲಿ ಗುಂಡನ್ನು ಹಾರಿಸಿದ್ರು, ಸಾಕಷ್ಟು ಅನಾಹುತ ಸಂಭವಿಸಿ ಹೋಯಿತು. ಇದಾಗ್ತಿದ್ದ ಹಾಗೆ ಉತ್ತರ ಪ್ರದೇಶ ಸರ್ಕಾರ ಆ ಇಡೀ ದಂಗೆಯನ್ನು ಹುಟ್ಟಡಗಿಸೋದಕ್ಕೋಸ್ಕರವಾಗಿ ಬಹಳ ದಿಟ್ಟ ಕ್ರಮವನ್ನು ಕೈಗೊಂಡಿತ್ತು. ಇಡೀ ಸಂಭಲ್ನಲ್ಲಿ ನಿಷೇಧಾಜ್ಞೆಯನ್ನು ಹೇರಲಾಗಿತ್ತು. ಹೊರಗಿನ ಯಾವುದೇ ವ್ಯಕ್ತಿಗಳಿಗೂ ಕೂಡ ಎಂಟ್ರಿ ಇಲ್ಲ ಅಂತ ಘೋಷಣೆ ಮಾಡಲಾಗಿತ್ತು. ಜಿಲ್ಲಾ ನ್ಯಾಯಾಲಯದ ಆದೇಶದಂತೆ ಉತ್ತರ ಪ್ರದೇಶ ಸರ್ಕಾರ ಈ ತೀರ್ಮಾನ ಕೈಗೊಂಡಿದ್ದು. ಅಲ್ಲಿ ಆರ್ಟಿಕಲ್ 140 ಕೂಡ ಜಾರಿ ಮಾಡಲಾಗಿತ್ತು. ಜೊತೆಗೆ ಆರ್ಟಿಕಲ್ 163 ಕೂಡ ಜಾರಿ ಮಾಡಲಾಗಿದೆ. ಈ 163 ಏನು ಕೇಳಿದ್ರೆ, ಹೊರಗಿನ ಯಾವುದೇ ವ್ಯಕ್ತಿಗಳು ಕೂಡ ಸಂಭಲ್ಗೆ ಎಂಟ್ರಿ ಕೊಡುವ ಹಾಗಿಲ್ಲ. ಯಾವ ಏರಿಯಾದ ಮೇಲೆ 163 ಹೇರಿರ್ತಾರೆ ಆ ಏರಿಯಾಗೆ ಹೊರಗಿನ ವ್ಯಕ್ತಿಗಳು ಹೋಗುವ ಹಾಗಿಲ್ಲ, ಅಲ್ಲಿದ್ದವರಿಗೆ ಮಾತ್ರ ಅವಕಾಶ. ಈಗ ನಾನು ಡೆಲ್ಲಿಯಿಂದ ಅಲ್ಲಿಗೆ ಹೋಗ್ತೀನಿ ಅಂತಂದ್ರೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಉತ್ತರ ಪ್ರದೇಶದ ಇನ್ಯಾವುದೋ ಭಾಗದವನು ನಾನು ಅಲ್ಲಿಗೆ ಹೋಗ್ತೀನಿ ಅಂತಂದ್ರೂ ಕೂಡ ಅಲ್ಲಿಗೆ ಎಂಟ್ರಿ ಕೊಡೋದಿಲ್ಲ. ಆ ರೀತಿಯಾದಂತಹ ಒಂದು ಕಾನೂನು. ಇದು ರಾಹುಲ್ ಗಾಂಧಿಗೂ ಗೊತ್ತಿತ್ತು, ಅಖಿಲೇಶ್ ಯಾದವ್ಗೂ ಗೊತ್ತಿತ್ತು, ಎಲ್ಲಾ ಪಕ್ಷದವರಿಗೂ ಗೊತ್ತಿದೆ. ಯಾಕೆಂದ್ರೆ ಅದೊಂದು ಸೂಕ್ಷ್ಮ ವಿಚಾರ. ಹೀಗಾಗಿ ಉತ್ತರ ಪ್ರದೇಶ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ ಅಂತ. ಈ ಹಿಂದೆ ಸಮಾಜವಾದಿ ಪಕ್ಷ ಏನ್ ಮಾಡಿತ್ತು, ಈ 163 ಜಾರಿಯಲ್ಲಿದ್ರೂ ಕೂಡ ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಒಂದು ನಿಯೋಗವನ್ನು ಕಳುಹಿಸಿತ್ತು. ಆದ್ರೆ ಉತ್ತರ ಪ್ರದೇಶದ ಪೊಲೀಸರು ಅದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ, ಅವರನ್ನು ತಡೆದು ವಾಪಸ್ ಕಳಿಸಿದ್ರು. ಇದು ಕೂಡ ಉತ್ತರ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಸದ್ದಾಗಿತ್ತು. ಈ ಪ್ರಕರಣದಿಂದ ಪ್ರೇರೇಪಣೆಗೊಂಡಂತಹ ರಾಹುಲ್ ಗಾಂಧಿ ಏನ್ ಮಾಡ್ತಾರೆ ಅಂತಂದ್ರೆ, ಡಿಸೆಂಬರ್ 4ನೇ ತಾರೀಕು ತನ್ನ ತಂಗಿ ಪ್ರಿಯಾಂಕಾ ಗಾಂಧಿಯನ್ನ ಕರ್ಕೊಂಡು ದೆಹಲಿಯಿಂದ ಉತ್ತರ ಪ್ರದೇಶಕ್ಕೆ ರಸ್ತೆ ಮಾರ್ಗವಾಗಿ ಹೊರಡ್ತಾರೆ. ಅವರ ಉದ್ದೇಶ ಏನಾಗಿತ್ತು, ಸಂಭಲ್ಗೆ ಹೋಗಬೇಕು, ಸಂಭಲ್ನಲ್ಲಿ ಜನರನ್ನ ಭೇಟಿಯಾಗಬೇಕು, ಇಡೀ ದೇಶದಲ್ಲಿ ಅದು ಸದ್ದಾಗುವಂತೆ ನೋಡ್ಕೊಳ್ಬೇಕು ಅಂತ. ಆದರೆ ರಾಹುಲ್ ಗಾಂಧಿಗೆ ಗೊತ್ತಿತ್ತು, ನಾನು ಸಂಭಲ್ಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಪೊಲೀಸರು ತಡೀತಾರೆ ಅಂತ. ಇದಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಏನ್ ಮಾಡ್ತಾರೆ, ರಸ್ತೆ ಮಾರ್ಗವನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಮೊದಲೇ ತಡೀತಾರಲ್ಲ, ಹೆಚ್ಚು ಸದ್ದು ಮಾಡುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಅಲ್ಲೊಂದು ಡ್ರಾಮಾ ಮಾಡಬಹುದು, ಅದು ಕೂಡ ಹೆಚ್ಚು ಚರ್ಚೆಗೊಳಪಡುತ್ತೆ. ಇದೆಲ್ಲ ರಾಹುಲ್ ಗಾಂಧಿಗೆ ಗೊತ್ತಿತ್ತು, ಅವರ ಇಕೋಸಿಸ್ಟಮ್ಗೆ ಗೊತ್ತಿತ್ತು. ಹೀಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ದೆಹಲಿಯಿಂದ UP ಕಡೆಗೆ ಹೋಗ್ತಿದ್ದಂತೆ ಡೆಲ್ಲಿ UP ಬಾರ್ಡರ್ ನಲ್ಲೇ ಪೊಲೀಸರು ತಡೀತಾರೆ.
ರಾಹುಲ್ ಗಾಂಧಿಗೆ ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಅಲ್ಲಿ ಒಂದು ದೊಡ್ಡ ಹೈಡ್ರಾಮಾ ಆಗಿ ಹೋಗುತ್ತೆ. ಪೊಲೀಸರು ಮತ್ತು ರಾಹುಲ್ ಗಾಂಧಿ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೆಯುತ್ತೆ. ಪೊಲೀಸರು ಹೇಳ್ತಾರೆ, ಸರ್ ತುಂಬ ಸೆನ್ಸಿಟಿವ್ ವಿಚಾರ, ಲಾ ಅಂಡ್ ಆರ್ಡರ್ ಇಶ್ಯೂ ಆಗುತ್ತೆ, ಹೊರಗಿನವರಿಗೆ ಅವಕಾಶ ಇಲ್ಲ, ಅಲ್ಲಿ ಆರ್ಟಿಕಲ್ 163 ಅನ್ನು ಹೇರಲಾಗಿದೆ. ಹೀಗೆಲ್ಲ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಡೋದಕ್ಕೆ UPಯ ಪೊಲೀಸರು ಮುಂದಾಗ್ತಾರೆ. ಆದರೆ ರಾಹುಲ್ ಗಾಂಧಿ ಅದು ಯಾವುದನ್ನು ಕೇಳೋದಿಲ್ಲ. ಯಾಕಂದ್ರೆ ಅವರೆಲ್ಲ ರೀತಿಯಲ್ಲೂ ಸಿದ್ಧ ಆಗಿ ಬಂದಿದ್ರು. ಅವರ ಜೊತೆಗೆ ಒಂದು ಕ್ಯಾಮರಾ ಟೀಮ್ ಇತ್ತು, ಮೀಡಿಯಾಗಳು ಬಂದಿದ್ವು. ಹೀಗಾಗಿ ರಾಹುಲ್ ಗಾಂಧಿ ತನ್ನ ಗಾಡಿಯಲ್ಲೇ ನಿಂತ್ಕೊಂಡು ಅಲ್ಲೇ ಸಾಕಷ್ಟು ಮಾತನಾಡೋದಕ್ಕೆ ಮುಂದಾಗ್ತಾರೆ. ಪೊಲೀಸರು ನನಗೆ ಅವಕಾಶ ಕೊಡ್ತಾ ಇಲ್ಲ, ನಾನೊಬ್ಬ ವಿಪಕ್ಷ ನಾಯಕ, ನನಗೆ ಅಧಿಕಾರ ಇದೆ, ನಾನು ಅಲ್ಲಿಗೆ ಹೋಗಬೇಕು. ಜೊತೆಗೆ ಒಂದು ಸಂವಿಧಾನದ ಪುಸ್ತಕವನ್ನು ಕೂಡ ತಂದಿರ್ತಾರೆ, ಅದನ್ನು ಕೂಡ ಪ್ರದರ್ಶನ ಮಾಡ್ತಾರೆ. ಈ ಸಂವಿಧಾನದ ಉಲ್ಲಂಘನೆ ಆಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಮಿತ್ರರೇ, ವಾಸ್ತವವಾಗಿ ರಾಹುಲ್ ಗಾಂಧಿ ಏನಾದರೂ ಅಲ್ಲಿಗೆ ಹೋಗಿದ್ದೇ ಆದರೆ, ಅಂದರೆ ಸಂಬಲ್ಗೆ ಎಂಟ್ರಿ ಕೊಟ್ಟಿದ್ದೇ ಆಗಿದ್ರೆ ಅದು ಸಂವಿಧಾನದ ಉಲ್ಲಂಘನೆ ಆಗುತ್ತೆ. ಸಂವಿಧಾನದ ಪ್ರಕಾರವಾಗಿ ಅಲ್ಲಿ ಆರ್ಟಿಕಲ್ 163 ಅನ್ನು ಹೇರಿರುವಂತಹದ್ದು. ಆ ಆರ್ಟಿಕಲ್ ಏನು ಹೇಳುತ್ತೆ, ಹೊರಗಿನ ವ್ಯಕ್ತಿಗಳು ಬರುವ ಹಾಗಿಲ್ಲ. ಈ ಸೆಕ್ಷನ್ ಜಾರಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಹೊರಗಿನ ವ್ಯಕ್ತಿಗಳಿಗೆ ಅವಕಾಶ ಇಲ್ಲ ಅಂತ ಅದೇ ಸಂವಿಧಾನ ಹೇಳುವಂತದ್ದು. ಆದರೆ ರಾಹುಲ್ ಗಾಂಧಿ ಏನ್ ಮಾಡ್ತಾರೆ, ಸಂವಿಧಾನ ಪುಸ್ತಕವನ್ನು ತೋರಿಸಿ ಹೇಳ್ತಾರೆ ನನಗೆ ಎಂಟ್ರಿ ಕೊಡ್ತಾ ಇಲ್ಲ ಅಂತ. ಈ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಕೂಡ ಜೊತೆಲಿರ್ತಾರಲ್ಲ, ಅವ್ರು ಹೇಳ್ತಾರೆ ರಾಹುಲ್ ಗಾಂಧಿ ಒಬ್ಬ ವಿಪಕ್ಷ ನಾಯಕ, ಅವರಿಗೆ ಎಲ್ಲರಿಗಿಂತ ಹೆಚ್ಚಿನ ಅಧಿಕಾರ ಇರುತ್ತೆ. ಈಗ ಬೇರೆ ವ್ಯಕ್ತಿಗಳಿಗೆ ನೀವು ತಡೆಯೋದು ಸರಿ, ನಿಮ್ಮ ಕಾನೂನು ಅದನ್ನು ಹೇಳುತ್ತೆ ಅಂತಾದ್ರೆ, ಆದರೆ ವಿಪಕ್ಷ ನಾಯಕನಿಗೆ ಈ ಕಾನೂನು ಅನ್ವಯಿಸೋದಿಲ್ಲ ಹೀಗಂತ ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ. ಆರ್ಟಿಕಲ್ 163 ಜಾರಿಯಾಗಿದೆ ಅಂತಂದ್ರೆ ಅಲ್ಲಿ ಪ್ರಧಾನಿಗೂ ಆ ಕಾನೂನು ಅನ್ವಯಿಸುತ್ತೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗೂ ಆ ಕಾನೂನು ಅನ್ವಯಿಸುತ್ತೆ, ಜೊತೆಗೆ ರಾಹುಲ್ ಗಾಂಧಿಗೂ ಕೂಡ ಆ ಕಾನೂನು ಅನ್ವಯಿಸುತ್ತೆ. ಇಲ್ಲಿ ಯಾವುದೋ ವ್ಯಕ್ತಿಗಳಿಗೆ ವಿನಾಯಿತಿ ಇಲ್ಲ. ಇದನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ಆದರೆ ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ ರಾಹುಲ್ ಗಾಂಧಿಯನ್ನು ಬಿಟ್ಟು ಕಳುಹಿಸಬೇಕಿತ್ತು, ರಾಹುಲ್ ಗಾಂಧಿ ಹೋಗ್ತಾ ಇದ್ರು. ಇದಾದ ನಂತರ ರಾಹುಲ್ ಗಾಂಧಿ ಇನ್ನೊಂದು ಡ್ರಾಮಾ ಮಾಡ್ತಾರೆ. ಅದೇನು ಕೇಳಿದ್ರೆ, ನಾನು ಅಪೋಸಿಷನ್ ಪಾರ್ಟಿಯ ಲೀಡರ್ ಆಗಿ ಒಬ್ಬನೇ ಹೋಗ್ತೀನಿ ಅಲ್ಲಿಗೆ, ನಿಮ್ಮ ಪೊಲೀಸ್ ಜೀಪ್ನಲ್ಲೇ ಕರೆದುಕೊಂಡು ಹೋಗಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ, ನನ್ನ ಯಾವ ಸೆಕ್ಯೂರಿಟಿಯೂ ಬರೋದಿಲ್ಲ, ಯಾರೂ ನನ್ನ ಜೊತೆಗೆ ಬರೋದಿಲ್ಲ, ಪ್ರಿಯಾಂಕಾ ಗಾಂಧಿ ಕೂಡ ನನ್ನ ಜೊತೆಗೆ ಬರೋದಿಲ್ಲ, ನಾನು ಒಬ್ಬನೇ ಸಂಬಲ್ಗೆ ಹೋಗ್ತೀನಿ ಅಂತ ಕೂತ್ಕೊಳ್ತಾರೆ. ಆಗ ಪೊಲೀಸರು ಹೇಳ್ತಾರೆ ನಿಮಗೆ Z+ ಜೊತೆಗೆ ASL ನ ಸೆಕ್ಯೂರಿಟಿ ಇದೆ, ಇಂತಹ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಪೊಲೀಸರು ಅಂತಹ ರಿಸ್ಕ್ ತೆಗೆದುಕೊಳ್ಳೋದಿಲ್ಲ, ನಮಗೆ ಅದಕ್ಕೆ ಕಾನೂನಿನಲ್ಲಿ ಅವಕಾಶವೇ ಇಲ್ಲ ಅಂತ ಹೇಳ್ತಾರೆ. ಇದು ರಾಹುಲ್ ಗಾಂಧಿಗೆ ಅರ್ಥ ಆಗಲ್ವಾ? ಅರ್ಥ ಆಗತ್ತೆ, ಆದ್ರೂ ಕೂಡ ಡ್ರಾಮಾ ಮಾಡ್ತಾ ಇದ್ದಾರೆ. ಮಿತ್ರರೇ, ಈ Z+ ಜೊತೆಗೆ ASL ಸೆಕ್ಯೂರಿಟಿ ಅಂತಂದ್ರೆ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸನಿಂಗ್ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳು ಹಾಗೂ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳಿಗೆ ಅತಿ ಹೆಚ್ಚು ಸೆಕ್ಯೂರಿಟಿ ಇರುತ್ತೆ. ರಾಷ್ಟ್ರಪತಿ ಪ್ರಧಾನಮಂತ್ರಿಗಳಿಗೆ ಈಕ್ವಲ್ ಆದಂತಹ ಸೆಕ್ಯೂರಿಟಿ ಇರುತ್ತೆ. ಅದು ತುಂಬಾ ಟಾಪ್ ಲೆವೆಲ್ ನ ಸೆಕ್ಯೂರಿಟಿ. ಅದಾದ ನಂತರ ಈ ದೇಶದ ಗೃಹ ಮಂತ್ರಿ, ರಕ್ಷಣಾ ಸಚಿವರು ಮತ್ತು ವಿಪಕ್ಷ ನಾಯಕರಿಗೆ Z+ ಜೊತೆಗೆ ASL ನ ಸೆಕ್ಯೂರಿಟಿ ಇರುತ್ತೆ. ಈ ASL ಸೆಕ್ಯೂರಿಟಿ ಅಂತಂದ್ರೆ ಪ್ರಧಾನಮಂತ್ರಿಗಳಿಗೆ ಏನ್ ಸೆಕ್ಯೂರಿಟಿ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೇ. ಸಾಕಷ್ಟು ಪ್ರಮಾಣದಲ್ಲಿ ಕಮಾಂಡೋಗಳಿರ್ತಾರೆ. ರಾಹುಲ್ ಗಾಂಧಿ ಎಲ್ಲಿಗಾರು ಹೋಗ್ತಾರೆ ಅಂತಂದ್ರೆ ಅದಕ್ಕೂ ಮೊದಲು ಆ ಸೆಕ್ಯೂರಿಟಿ ಅಲ್ಲಿಗೆ ಭೇಟಿ ಕೊಡುತ್ತೆ, ಆ ಪ್ರದೇಶವನ್ನು ಪರಿಶೀಲನೆ ಮಾಡುತ್ತೆ. ಅವರ ಕ್ಲಿಯರೆನ್ಸ್ ಸಿಕ್ಕ ಬಳಿಕವೇ ಈ ವ್ಯಕ್ತಿ ಅಲ್ಲಿಗೆ ಹೋಗಬೇಕು. ಆ ರೀತಿಯಾದಂತಹ ಸೆಕ್ಯೂರಿಟಿ ಸಿಸ್ಟಮ್ ಅದು. ಒಂದು ವೇಳೆ ಉತ್ತರ ಪ್ರದೇಶದ ಪೊಲೀಸರು ರಾಹುಲ್ ಗಾಂಧಿಯನ್ನ ಮಾತ್ರ ತನ್ನ ಜೀಪ್ ನಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಯ್ತಪ್ಪ, ಆ ವಾಹನ ಅಪಘಾತವಾಯಿತು, ಅಥವಾ ಇನ್ನೇನೋ ಅಲ್ಲಿ ಯಾರೋ ಕಲ್ಲು ಎಸೆದ್ರು, ಏನೋ ಒಂದು ಆಯ್ತಪ್ಪ, ಆಗ ಇಡೀ ಘಟನೆಯ ಹೊಣೆಯನ್ನು ಯಾರು ಹೊರಬೇಕು? ಉತ್ತರ ಪ್ರದೇಶದ ಪೊಲೀಸರು ಹೊರಬೇಕು. ಅದು ಉತ್ತರ ಪ್ರದೇಶ ಸರ್ಕಾರಕ್ಕೆ ದೊಡ್ಡ ಆಪತ್ತನ್ನು ತಂದಿಡುತ್ತೆ. ಜೊತೆಗೆ ಈ Z+ ಮತ್ತು ASL ಸೆಕ್ಯೂರಿಟಿ ಸಿಸ್ಟಮ್ ಇದೆಯಲ್ಲ, ಇದು ಕೂಡ ಅಲೋ ಮಾಡೋದಿಲ್ಲ. ರಾಹುಲ್ ಗಾಂಧಿ ಒಬ್ಬನೇ ಹೋಗ್ತೀನಿ ಅಂತಂದ್ರೆ ಅವ್ರು ಬಿಟ್ಬಿಡೋದಿಲ್ಲ. ಆ ಕಾನೂನೇ ಹಾಗಿರುತ್ತೆ. ನಿಮಗೆ ನಿಮ್ಮ ಸೆಕ್ಯೂರಿಟಿಯ ವಿಚಾರದಲ್ಲಿ ಯಾವುದೇ ಅಧಿಕಾರ ಇರೋದಿಲ್ಲ. ಈಗ ರಾಹುಲ್ ಗಾಂಧಿ ಯಾವುದೊಂದು ಮದುವೆಗೆ ಹೋಗ್ತಾರೆ ಅಂತ ಅಂದ್ರೂ ಕೂಡ ಅಲ್ಲಿ ತಾನೊಬ್ಬನೇ ಹೋಗ್ತೀನಿ ಅಂತ ಹೋಗೋದಕ್ಕೆ ಸಾಧ್ಯ ಇಲ್ಲ. ಮೊದಲು ಆ ಸೆಕ್ಯೂರಿಟಿಗಳು ಹೋಗಿರ್ತಾರೆ, ಅವರಲ್ಲಿ ಪರಿಶೀಲನೆ ಮಾಡ್ತಾರೆ, ನಂತರವೇ ನೀವು ಹೋಗಬೇಕು. ಆ ರೀತಿಯಾದಂತಹ ಸಿಸ್ಟಮ್. ಆದ್ರೂ ಕೂಡ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಹೈವೇಯಲ್ಲಿ ನಿಂತ್ಕೊಂಡು ಈ ರೀತಿಯ ಡ್ರಾಮಾವನ್ನು ಮಾಡ್ತಾರೆ. ಮಿತ್ರರೇ, ಎಂತಹ ದೊಡ್ಡ ಡ್ರಾಮಾ ಆಯಿತು ಅಂತಂದ್ರೆ ಅಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗೋಯ್ತು. ರಾಹುಲ್ ಗಾಂಧಿ ಗಂಟೆಗಳ ಕಾಲ ಅಲ್ಲಿ ನಿಂತ್ಕೊಂಡ್ಬಿಟ್ರು. ಟ್ರಾಫಿಕ್ ಜಾಮ್ ಆಯಿತು. ಉತ್ತರ ಪ್ರದೇಶ ಮತ್ತು ದೆಹಲಿಯ ಹೈವೇ ಇದೆಯಲ್ಲ, ಸಿಕ್ಕಾಪಟ್ಟೆ ಬಿಸಿ ಹೈವೇ, ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ್ಕೊಂಡ್ಬಿಟ್ರು. ಆ ಸಂದರ್ಭದಲ್ಲಿ ಕೆಲವರು ಗಲಾಟೆ ಮಾಡೋದಕ್ಕೆ ಬಂದ್ರು. ಯಾಕೋಸ್ಕರವಾಗಿ ಇಲ್ಲಿ ರಸ್ತೆ ತಡೆ ಮಾಡಿದ್ರಿ, ನಾವು ಹೋಗಬೇಕು, ನಮ್ಮ ಟೈಮ್ ಹಾಳಾಗ್ತಾ ಇದೆ ಅಂತ. ಆಗ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಗಲಾಟೆ ಎಬ್ಬಿಸ್ತಾರೆ. ಅಲ್ಲಿ ವಾಹನ ಸವಾರರು ಪ್ರಶ್ನೆ ಮಾಡೋದಕ್ಕೆ ಬಂದ್ರೆ ಅವರ ಮೇಲೆ ದಾಳಿಗೆ ಮುಂದಾಗ್ತಾರೆ. ದೊಡ್ಡ ಗಲಾಟೆ ಆಗ್ಬಿಡುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ರಾಹುಲ್ ಗಾಂಧಿ ಮಾತ್ರ ಅಲ್ಲಿ ಮಾತನಾಡ್ತಾ ನಿಂತಿರ್ತಾರೆ, ನನಗೆ ಅಲೋ ಮಾಡಬೇಕು ಅಂತ. ಮಿತ್ರರೇ, ಈಗ ಸಂಬಲ್ಗೆ ಹೋಗ್ಬೇಕು ಅಂತ ಇಷ್ಟೆಲ್ಲ ಉತ್ಸಾಹ ತೋರಿಸ್ತಾ ಇರುವಂತಹ ಇದೇ ರಾಹುಲ್ ಗಾಂಧಿ ಈ ಹಿಂದೆ ಪಶ್ಚಿಮ ಬಂಗಾಳಕ್ಕೆ ಹೋಗೋದಕ್ಕೆ ಮಾತ್ರ ಯಾವುದೇ ಉತ್ಸಾಹ ತೋರಿಸಿರಲಿಲ್ಲ. ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ವೈದ್ಯೆಯ ಮೇಲೆ ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ. ದೇಶಾದ್ಯಂತ ವೈದ್ಯರು ನಿರಂತರವಾಗಿ ಮುಷ್ಕರ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಇಷ್ಟಾದ್ರೂ ರಾಹುಲ್ ಗಾಂಧಿ ಅದರ ಬಗ್ಗೆ ತುಟಿ ಬಿಚ್ಚಿರಲಿಲ್ಲ. ಪಶ್ಚಿಮ ಬಂಗಾಳಕ್ಕೆ ಇದುವರೆಗೂ ರಾಹುಲ್ ಗಾಂಧಿ ಭೇಟಿ ಕೊಟ್ಟಿಲ್ಲ. ಅದಕ್ಕೂ ಮೊದಲು ಸಂದೇಶ್ ಖಾಲಿ ಪ್ರಕರಣ ಆಗಿರುತ್ತೆ, ಆಗ್ಲೂ ರಾಹುಲ್ ಗಾಂಧಿ ಹೋಗಿರಲಿಲ್ಲ. ಬಿಡಿ, ಸಂದೇಶ್ ಖಾಲಿ ಪ್ರಕರಣ ಆದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ವಿಪಕ್ಷ ನಾಯಕನ ಆಗಿರಲಿಲ್ಲಪ್ಪ. ಆರ್ಜಿಕಲ್ ಮೆಡಿಕಲ್ ಕಾಲೇಜು ಪ್ರಕರಣದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ವಿಪಕ್ಷ ನಾಯಕ. ಈಗ ಹೇಳ್ತಾರಲ್ಲ, ಸಂಬಲ್ಗೆ ಹೋಗೋದಕ್ಕೆ ನನಗೆ ವಿಪಕ್ಷ ನಾಯಕನಾಗಿ ಅಧಿಕಾರ ಇದೆ ಅಂತ. ಆರ್ಜಿಕರ್ ಮೆಡಿಕಲ್ ಕಾಲೇಜು ಪ್ರಕರಣದಲ್ಲೂ ಕೂಡ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ತಾನೆ, ಅಲ್ಲಿಗೆ ಹೋಗ್ಬೇಕಿತ್ತು ತಾನೆ, ಯಾಕೆ ಹೋಗಿಲ್ಲ?
ಯಾಕೆ ಅಂತಂದ್ರೆ ಅಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಇದೆ, TMC ಕಾಂಗ್ರೆಸ್ಗೆ ಬೆಂಬಲ ಸೂಚಿಸುತ್ತೆ, INDIA ಕೂಟದ ಭಾಗ. ಇಂತಹ ಸಂದರ್ಭದಲ್ಲಿ ನಾನು ಅಲ್ಲಿ ಹೋಗಿ ರಾಜಕೀಯ ಮಾಡೋದಕ್ಕೆ ಹೋದ್ರೆ ಮಮತಾ ಬ್ಯಾನರ್ಜಿಗೆ ಬೇಸರ ಆಗ್ಬಿಡುತ್ತೆ. ಅದನ್ನ ಮಮತಾ ಬ್ಯಾನರ್ಜಿ ಒಪ್ಕೊಳ್ಳೋದಿಲ್ಲ. ಇದು ರಾಹುಲ್ ಗಾಂಧಿಗೆ ಇರುವಂತಹ ಅತಿ ದೊಡ್ಡ ಭಯ. ಬಿಜೆಪಿ ಸರ್ಕಾರ ಇದ್ದಾಗ ಏನಾದರೂ ಘಟನೆಗಳಾದ್ರೆ ಅಲ್ಲಿಗೆ ರಾಹುಲ್ ಗಾಂಧಿ ಹೋಗ್ತಾರೆ. ಅದು ದೇಶದ ಅತಿ ದೊಡ್ಡ ವಿಚಾರ, ಇಡೀ ದೇಶದ ಗಮನವನ್ನು ಸೆಳೀಬೇಕು. ಅದೇ INDIA ಕೂಟದ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅದೇನು ದೊಡ್ಡ ಘಟನೆ ಅಲ್ಲ, ಅಲ್ಲಿನ ಸರ್ಕಾರ ಡೀಲ್ ಮಾಡುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಬಿಟ್ಟು ಬಿಡ್ತಾರೆ. ಇದು ಇವರ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಇದೆಲ್ಲ ಒಂದು ಭಾಗ. ಇನ್ನೊಂದು ಭಾಗವನ್ನು ನೀವು ನೋಡಬೇಕು. ಈ ಒಂದು ಸಂಬಲ್ನ ವಿಚಾರವಾಗಿ ಈಗ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ನ ನಡುವೆ ಮೈಲೇಜ್ ಗೇಮ್ ನಡೀತಾ ಇದೆ. ಯಾರು ಇದರ ಮೈಲೇಜ್ ತೆಗೆದುಕೊಳ್ಬೇಕು? ಸಮಾಜವಾದಿ ಪಕ್ಷಕ್ಕೆ ಏನು ಅನಿಸ್ತಾ ಇದೆ, ರಾಹುಲ್ ಗಾಂಧಿ ಅಲ್ಲಿ ಹೋಗ್ಬಿಟ್ರೆ ಅವ್ರು ದೊಡ್ಡ ಡ್ರಾಮಾ ಮಾಡ್ತಾರೆ, ಅವರ ಇಕೋಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸಮಾಜವಾದಿ ಪಕ್ಷಕ್ಕೆ ಅಷ್ಟು ದೊಡ್ಡ ಇಕೋಸಿಸ್ಟಮ್ ಇಲ್ಲ. ಅಖಿಲೇಶ್ ಯಾದವ್ ಅಲ್ಲಿ ಹೋಗಿ ಇಷ್ಟೆಲ್ಲ ಗಲಾಟೆ ಮಾಡಿದ್ರೆ ಅದು ದೇಶಾದ್ಯಂತ ಇಷ್ಟೆಲ್ಲ ದೊಡ್ಡ ಸದ್ದೇ ಆಗೋದಿಲ್ಲ. ರಾಹುಲ್ ಗಾಂಧಿ ಅಲ್ಲಿ ಹೋಗಿ ಒಂದಷ್ಟು ಮಾತನಾಡ್ಬಿಟ್ರೆ ಅದು ದೇಶ ಮಟ್ಟದಲ್ಲಿ ಸದ್ದಾಗುತ್ತೆ. ಏನಾದ್ರೂ ರಾಜಕೀಯವಾಗಿ ಮೈಲೇಜ್ ಸಿಕ್ಕಿದ್ರೆ ರಾಹುಲ್ ಗಾಂಧಿಗೆ ಸಿಗುತ್ತೆ. ಹೀಗಾಗಿ ಅಖಿಲೇಶ್ ಯಾದವ್ ಸಂಸತ್ನ ಮುಂದೆ ನಿಂತ್ಕೊಂಡು ಮಾತನಾಡಿದ್ರು. ಅವರು ಒಮ್ಮೆಯೂ ಕೂಡ ರಾಹುಲ್ ಗಾಂಧಿಯ ಹೆಸರು ಹೇಳಿಲ್ಲ. ರಾಹುಲ್ ಗಾಂಧಿಗೆ ಅಲ್ಲಿ ತಡೆದಿದ್ದು ಯಾಕೆ ಅಂತ ಅವರು ಪ್ರಶ್ನೆ ಮಾಡಿಲ್ಲ. ಮಿತ್ರರೇ, ಅಖಿಲೇಶ್ ಯಾದವ್ ಲೋಕಸಭೆಯ ವಿರೋಧ ಪಕ್ಷದ ಉಪನಾಯಕ. ಅವರು ರಾಹುಲ್ ಗಾಂಧಿ ಪರವಾಗಿ ಮಾತಾಡಿಲ್ಲ. ಅವರೇನಿದ್ರು ಕೂಡ ಉತ್ತರ ಪ್ರದೇಶ ಸರ್ಕಾರವನ್ನ ಟೀಕೆ ಮಾಡ್ತಾರೆ, ಬಿಜೆಪಿಯನ್ನ ಟೀಕೆ ಮಾಡ್ತಾರೆ. ರಾಹುಲ್ ಗಾಂಧಿ ಪರವಾಗಿ ಧ್ವನಿಯೇ ಎತ್ತಿಲ್ಲ. ಇದಕ್ಕೂ ಮುಂದುವರೆದು ಹೇಳಬೇಕು ಅಂತಂದ್ರೆ ರಾಮ್ ಗೋಪಾಲ್ ಯಾದವ್ ಸಮಾಜವಾದಿ ಪಕ್ಷದ ಸಂಸದ, ಅವರು ಪಾರ್ಲಿಮೆಂಟ್ ನಲ್ಲೇ ನಿಂತ್ಕೊಂಡು ಹೇಳ್ತಾರೆ, ರಾಹುಲ್ ಗಾಂಧಿ ಮೊದಲು ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡಲಿ, ನಂತರ ಅಲ್ಲಿ ಹೋಗ್ಲಿ ಅಂತ ಹೇಳ್ತಾರೆ. ಅಂದ್ರೆ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ನ ನಡುವೆ ಈ ಮೈಲೇಜ್ ಗೇಮ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಯೋಚನೆ ಮಾಡಿ. ಇಬ್ಬರ ನಡುವೆಯೂ ಕೂಡ ತಿಕ್ಕಾಟ ಆಗ್ತಾ ಇದೆ. ಇನ್ನೂ ಒಂದು ಆಂಗಲ್ ಇದೆ ಇದಕ್ಕೆ. ಈ ಸಂಭಲ್ನ ಘಟನೆಯನ್ನು ಉತ್ತರ ಪ್ರದೇಶ ಸರ್ಕಾರ ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿದೆ. ಯಾಕಂದ್ರೆ ಉತ್ತರ ಪ್ರದೇಶದ ಪೊಲೀಸರಿಗೆ ಬಹಳ ಆಘಾತ ಆಗಿದೆ. ಅಲ್ಲಿರುವಂತಹ ಜನರ ಕೈಲಿ ನಾಡ ಪಿಸ್ತೂಲುಗಳಿದಾವೆ. ಅವರು ಬಂದ್ಬಿಟ್ಟು ಸಾಕಷ್ಟು ರೌಂಡ್ಗಳಲ್ಲಿ ಗುಂಡನ್ನು ಹಾರಿಸ್ತಾರೆ. ಪೊಲೀಸರ ಮೇಲೆ ಗುಂಡಿನ ದಾಳಿ ಮಾಡೋದಕ್ಕೆ ಯತ್ನ ಮಾಡ್ತಾರೆ. 30ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯಗಳಾಗಿದೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ಗಂತೂ ಗುಂಡು ಬಿದ್ದಿದೆ. ಇದು ಉತ್ತರ ಪ್ರದೇಶ ಸರ್ಕಾರಕ್ಕೂ ಚಾಲೆಂಜು, ಜೊತೆಗೆ ಪೊಲೀಸರಿಗೂ ಸವಾಲಿನ ಕೆಲಸ. ಇವ್ರ ಕೈಗೆ ಈ ರೀತಿಯಾಗಿ ಬಂದೂಕು ಬಂದಿದ್ದೆಲ್ಲಿಂದ ಅಂತ ಅವರಿಗೆ ಪ್ರಶ್ನೆ ಉದ್ಭವಿಸಿದೆ. ಹೀಗಾಗಿ ತನಿಖೆಯನ್ನ ಬೇರೆದೇ ಆಂಗಲ್ ನಲ್ಲಿ ಉತ್ತರ ಪ್ರದೇಶದ ಪೊಲೀಸರು ಮಾಡ್ತಾ ಇದ್ದಾರೆ. ಈ ನಡುವೆ ಸಂಬಲ್ನಲ್ಲಿ ಗುಂಡು ಹಾರಿಸಲಾಗಿತ್ತಲ್ಲ, ಅದರಲ್ಲಿ ಕೆಲ ಗುಂಡುಗಳು ಪಾಕಿಸ್ತಾನ ಮೇಡ್ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಪಾಕಿಸ್ತಾನದಲ್ಲಿ ತಯಾರಾದಂತಹ ಗುಂಡುಗಳು, ಇನ್ನು ಕೆಲ ಗುಂಡುಗಳು ಅಮೆರಿಕದಲ್ಲಿ ತಯಾರಾದಂತಹ ಗುಂಡುಗಳು. ಇದರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸಂಬಲ್ನಲ್ಲಿರುವಂತಹ ಜನರ ಕೈಗೆ ಪಾಕಿಸ್ತಾನದಲ್ಲಿ ತಯಾರಾದಂತಹ ಗುಂಡುಗಳು ಹೇಗೆ ಸಿಕ್ಕು, ಅಮೆರಿಕದಲ್ಲಿ ತಯಾರಾದಂತಹ ಗುಂಡುಗಳು ಹೇಗೆ ಸಿಕ್ಕು, ಇದು ಇವರು ಕೈಗೆ ಬಂದಿದ್ದು ಹೇಗೆ, ಯಾರು ಇದರ ಹಿಂದೆ ಇದ್ದಾರೆ, ಇದೆಲ್ಲದರ ಬಗ್ಗೆ ಉತ್ತರ ಪ್ರದೇಶದ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಉತ್ತರ ಪ್ರದೇಶದ ಯೋಗಿ ಸರ್ಕಾರಕ್ಕೆ ಇದು ದೊಡ್ಡ ಸವಾಲಿನ ವಿಚಾರ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆ ಪ್ರದೇಶಕ್ಕೆ ಹೋಗೋದಾಗಿರಬಹುದು, ವಿತೌಟ್ ಸೆಕ್ಯೂರಿಟಿ ಅಲ್ಲಿಗೆ ಹೋಗಿದ್ದೆ ಆದ್ರೆ ನಾಳೆ ರಾಹುಲ್ ಗಾಂಧಿಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಯೋಚನೆ ಮಾಡಿ ಎಷ್ಟು ಸೂಕ್ಷ್ಮ ವಿಚಾರ ಅಂತ. ಆದ್ರೆ ರಾಹುಲ್ ಗಾಂಧಿಗೆ ಇದೆಲ್ಲವೂ ಗೊತ್ತಿದ್ರೂ ಕೂಡ ರಾಹುಲ್ ಗಾಂಧಿ ಇದರಲ್ಲಿ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ. ಇನ್ನು ಇದೆಲ್ಲ ಆಗ್ತಿದ್ದ ಹಾಗೆ ಉತ್ತರ ಪ್ರದೇಶದ ಸಂಬಲ್ನ DM ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಡಿಸೆಂಬರ್ 10ರವರೆಗೆ ಯಾರಿಗೂ ಅವಕಾಶ ಇಲ್ಲ, ನಾವು ಯಾರು ಬಂದರೂ ಕೂಡ ಒಳಗೆ ಬಿಡೋದಿಲ್ಲ. ಡಿಸೆಂಬರ್ 10ರ ನಂತರ ಈ ದೇಶದ ಯಾವುದೇ ವ್ಯಕ್ತಿ ಬೇಕಾದರೂ ಬಂದ್ಕೊಳ್ಳಿ, ನಾವು ಅದಕ್ಕೆ ತಡೆ ಒಡ್ಡೋದಿಲ್ಲ, ಹೀಗಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂತಂದ್ರೆ ಇನ್ನೆಷ್ಟು ದಿನ ಬಾಕಿ ಇದೆ? ಇನ್ನು 5 ದಿನ ಬಾಕಿ ಇರೋದು. ಇದು ರಾಹುಲ್ ಗಾಂಧಿಗೆ ಗೊತ್ತಿತ್ತು, ಆದ್ರೂ ಕೂಡ ಹೋಗಿದ್ದಾರೆ. ಯಾಕೆಂದ್ರೆ ರಾಜಕೀಯವಾಗಿ ಲಾಭ ಆಗ್ಬಿಡುತ್ತೆ. ಯಾಕೆ ಇಷ್ಟೆಲ್ಲ ಮೇಲಾಟ ಕೇಳಿದ್ರೆ ಸಂಬಲ್ನ ವಿಚಾರ ಏನು? ಮುಸ್ಲಿಮರ ಮಸೀದಿ ವಿಚಾರವಾಗಿ ಈ ಗಲಭೆ ಆರಂಭವಾಗಿದ್ದು, ಹೀಗಾಗಿ ಮುಸ್ಲಿಂ ವೋಟ್ ಬ್ಯಾಂಕ್ನ ವಿಚಾರ. ಹೀಗಾಗಿ ಸಮಾಜವಾದಿ ಪಕ್ಷವೂ ಕೂಡ ಆ ಕ್ರೆಡಿಟ್ ನನಗೆ ಬೇಕು ಅಂತ ಕೇಳ್ತಾ ಇದೆ. ಇತ್ತ ಕಡೆಯಲ್ಲಿ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಕೂಡ ಆ ಕ್ರೆಡಿಟ್ ನನಗೆ ಸಿಗಬೇಕು, ಮುಸ್ಲಿಂ ವೋಟ್ ಬ್ಯಾಂಕ್ನ ನಿಜವಾದ ವಾರಸುದಾರರು ನಾವು ಅಂತ ಬಿಂಬಿಸಿಕೊಳ್ಳೋದಕ್ಕೆ ಈ ಮೇಲಾಟ ನಡೀತಾ ಇದೆ. ಮಿತ್ರರೇ, ಈ ಇಡೀ ಹೈಡ್ರಾಮಾದ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.